ಇನ್ನು ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಬರೋಣ. ಬಂಗ್ಲೆಗುಡ್ಡದಲ್ಲಿ ಮತ್ತೊಂದು ಸುತ್ತು ಮಹಜರು ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಮೇಲ್ನೋಟಕ್ಕೆ ದಟ್ಟವಾಗಿ ಕಾಣಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ ವಿಠಲಗೌಡನ ವಿಚಾರಣೆ ಆಗಿದೆ, ಜೊತೆಗೆ ನಿನ್ನೆ ಬೇರೆ ಮಹತ್ವದ ಮೀಟಿಂಗ್ ಮಾಡಿದೆ ಎಸ್ಐಟಿ ಟೀಮ್. ಹಾಗಾಗಿ ಮುಂದಿನ ನಡಿಗ ಬಗ್ಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಏನಾದರೂ ಉತ್ಖನನ ಮಾಡಬಹುದಾ ಹೀಗನ್ನುವಂತಹ ಪ್ರಶ್ನೆ. ಬಂಗ್ಲೆಗುಡ್ಡದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅರಣ್ಯ ಇಲಾಖೆಗೆ ಈಗ ಸೂಚನೆ ಬೇರೆ ಕೊಟ್ಟಿದ್ದಾರೆ. ಇಡೀ ಕಾಡನ್ನ ಸರ್ವೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಅಸ್ಥಿಪಂಜರ ಸಿಕ್ಕಿದೆ ಎನ್ನಲಾದ ಜಾಗರದಲ್ಲಿರುವಂತಹ ಮರಗಳ ಸರ್ವೆ ಮಾಡಬೇಕಾಗತ್ತೆ ಅಂತ. ಹಾಗಾದ್ರೆ ಶೀಘ್ರದಲ್ಲೇ ಎಸ್ಐಟಿಯಿಂದ ಕಾರ್ಯಾಚರಣೆ ಮಾಡಬಹುದು ಅನ್ನೋದಂತೂ ಮೇಲ್ನೋಟಕ್ಕೆ ನಿಕ್ಕಿ. ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಸರ್ವೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಆಮೇಲೆ ಅಸ್ಥಿಪಂಜರ ಸಿಕ್ಕಿದೆ ಅನ್ನಲಾದಂತಹ ಜಾಗದಲ್ಲಿರುವಂತಹ ಮರಗಳ ಸರ್ವೆ ಮಾಡೋದಕ್ಕೆ ಸೂಚನೆಯನ್ನೂ ಕೊಡಲಾಗಿದೆ ಅಂತ. ಸೊ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ಟೀಮ್ ಮುಂದಾದಂತೆ ಕಾಣಿಸ್ತಾ ಇದೆ. ಮಹಜರು ವೇಳೆ ಬಂಗ್ಲೆಗುಡ್ಡದ ಮರಗಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಬಂಗ್ಲೆಗುಡ್ಡ ಕಾಡಿನ ಮರಗಳ ಸರ್ವೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಬಂಗ್ಲೆಗುಡ್ಡದ ಭಾಗದಲ್ಲಿ ಈಗಾಗಲೇ ಆಗ್ತಾ ಇರುವಂಥ ಡೆವಲಪ್ಮೆಂಟು ಅಂದರೆ ಬಂಗ್ಲೆಗುಡ್ಡದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ಸರ್ವೆ ಮಾಡೋದಕ್ಕೆ, ಮರಗಳ ಸರ್ವೆ ಮಾಡೋದಕ್ಕೆ, ಸೊ ಇದೆಲ್ಲ ವಿಚಾರವನ್ನು ನೋಡ್ತಾ ಇದ್ರೆ ಎಸ್ಐಟಿ ಟೀಮ್ ಉತ್ಖನನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಶರತ್, ಇಲ್ಲಿ ವಿಠಲ್ ಗೌಡ ಹೇಳ್ಕೊಂಡಿದ್ದ 8 ತಲೆಬುರುಡೆಗಳನ್ನ ನೋಡಿದೆ ಅಂತ ಹೇಳಿ ಈ ಪ್ರಕರಣ ಸಂಬಂಧಪಟ್ಟ ಎಸ್ಐಟಿ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಮಗ್ರವಾಗಿ ತನಿಖೆಯನ್ನು ಎಸ್ಐಟಿ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಇಲ್ಲಿಗ ಏನು ಒಟ್ಟಾರಾಗಿ ಬಂಗ್ಲೆಗುಡ್ಡ ನೀವು ನೋಡ್ತಾ ಇದ್ದಾರೆ, ಇದೇ ಬಂಗ್ಲೆಗುಡ್ಡ ಇದು ರಿಸರ್ವ್ ಫಾರೆಸ್ಟ್ ಅನ್ನೋದು ಒಂದಿಷ್ಟು ಅನುಮಾನ. ಅದೇ ರೀತಿಯ ಕಾಡಾಗಿದೆ, ದಟ್ಟವಾದ ಕಾಡಾಗಿದೆ, ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ. ಹೀಗಾಗಿ ಇಲ್ಲಿ ಮರಗಳ ಸರ್ವೆಗಳು, ಯಾಕೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಮರಗಳ ಸರ್ವೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದೇ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಮರ ಕೂಡ ಇರತಕ್ಕಂಥದ್ದು. ಹೀಗಾಗಿ ಆ ಮರದ ಕೆಳಗಡೆ ಒಂದು ನೇಣು ಬಿಗಿ ಸ್ಥಿತಿಯಲ್ಲಿ ಮೊದಲ ತಲೆಬುರುಡೆ ಪತ್ತೆ ಆಗಿತ್ತು. ಅದೇ ತಲೆಬುರುಡೆ ಎತ್ಕೊಂಡು ಬಂದಿರುವಂತಹ ಡೌಟ್ಗಳಿದೆ. ಹೀಗಾಗಿ ಆ ತಲೆಬುರುಡೆ ಎಲ್ಲಿಂದ ಅಂತೇಳಿ ಪರಿಶೀಲನೆ ಮಾಡಬೇಕಾಗತ್ತೆ. ಹೀಗಾಗಿ ಅರಣ್ಯ ಇಲಾಖೆ ನೆರವನ್ನು ಕೋರಿದ್ದಾರೆ. ಯಾಕಂತ ಹೇಳಿದ್ರೆ ಮರ ಎಷ್ಟು ವಯಸ್ಸು, ಎಷ್ಟು ವರ್ಷಗಳ ಹಿಂದೆ, ಯಾಕಂದ್ರೆ ಚಿಕ್ಕ ಗಿಡಕ್ಕೆ ಹುಟ್ಟಿದಿದ್ರೆ ಆ ಸಂದರ್ಭದಲ್ಲಿ, ಯಾಕಂದ್ರೆ 10-20 ವರ್ಷಗಳ ಹಿಂದೆ ಏನಾದ್ರೂ ಆ ಗಿಡ ಇಲ್ಲ ಅಂತ ಹೇಳಿದ್ರೆ ಕೇಸ್ ಸಂಬಂಧಪಟ್ಟಂತೆ ನಿಲ್ಲೋದಿಲ್ಲ, ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಉತ್ಖನನ ಮಾಡೋದಿರಬಹುದು, ಶೋಧ ಕಾರ್ಯ ಇರಬಹುದು. ಹಾಗಾಗಿ ಅರಣ್ಯ ಪ್ರದೇಶ ಆಗಿರುವಂತಹ ಕಾರಣಗಳಿಗೋಸ್ಕರ ಉತ್ಖನನ ಕೂಡ ಮಾಡ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಮತಿಗಳು ಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಇದೀಗ ಅರಣ್ಯ ಇಲಾಖೆ ಕೇಳಿದೆ. ಅರಣ್ಯ ಇಲಾಖೆ ಒಂದು ಸರ್ವೆ ಮಾಡಿಕೊಂಡು ಇದರ ಬೌಂಡ್ರಿಯನ್ನ ಮಾಡಿಕೊಟ್ಟು ಎಷ್ಟು ಜಾಗಕ್ಕೆ ಏನಾದ್ರೂ ಉತ್ಖನನ ಮಾಡಬಹುದು, ಉತ್ಖನನೇ ಮಾಡಾಗುತ್ತೆ ಇದೆಯಾ ಅಥವಾ ಬೇರೆ ರೀತಿಯಾಗಿ ತಲೆಬುರುಡೆಗಳನ್ನ ತೆಗೆದುಕೊಂಡು ಬರೋಕೆ ಅಷ್ಟಿಗೆ ಅವಕಾಶ ಕೊಡುತ್ತಾ, ಹೀಗಾಗಿ ಏನೇನು ಡೌಟ್ಸ್ ಇದೆ ಎಸ್ಐಟಿ ಒಂದು ಪತ್ರವನ್ನು ಬರೆದು ಕೇಳಿದೆ. ಹೀಗಾಗಿ ಎಸ್ಐಟಿ ಅರಣ್ಯ ಇಲಾಖೆ ಕೇಳಿರೋದ್ರಿಂದ ಅರಣ್ಯ ಇಲಾಖೆ ಇವತ್ತು ಅಥವಾ ನಾಳೆ ಈ ಸ್ಥಳಕ್ಕೆ ಬಂದು ಒಂದು ಮಹಜರ್ ಕಾರ್ಯ ಸಹಕಾರ ಮಾಡುತ್ತೆ. ಅದೇ ರೀತಿ ಮರಗಳ ವಯಸ್ಸನ್ನು ಅಧ್ಯಯನ ಮಾಡುತ್ತೆ. ಅದೇ ರೀತಿ ಒಂದು ಬೌಂಡ್ರಿ ಸೆಟ್ ಮಾಡಿಕೊಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇದು ಮಾಡಿಕೊಟ್ರೆ ಎಸ್ಐಟಿ ತನಿಖೆಗೆ ಇನ್ನಷ್ಟು ವೇಗ ಸಿಗಬಹುದು. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.